30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ವಿವಿಧ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಉಸಿರಾಟ ತೊಂದರೆ ಆಗಿ 16ಕ್ಕೂ ಹೆಚ್ಚು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಒಟ್ಟಿನಲ್ಲಿ ಭಾರೀ ಅಗ್ನಿ ಅವಘಡಕ್ಕೆ ಭಾರೀ ದುರಂತ ಸಂಭವಿಸಿದೆ. ಹೈದರಾಬಾದ್ನ ಭೀಕರ ಬೆಂಕಿ ದುರಂತ ಆಗಿದೆ. ಬೆಂಕಿ ಅವಘಡದಲ್ಲಿ 17 ಮಂದಿ ಸಜೀವ ದಹನ ಆಗಿದ್ದಾರೆ. ಪ್ರಧಾನಿ ಮೋದಿ ಕೂಡ ಈ ಘಟನೆಗೆ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಪರಿಹಾರ ಕೂಡ ಘೋಷಣೆ ಆಗಿದೆ. ಮೃತರ ಕುಟುಂಬದವರಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಕೇಂದ್ರದ ವಿಪತ್ತು ನಿಧಿಯಿಂದ ಬಿಡುಗಡೆ ಮಾಡಲಾಗಿದೆ. ಹೈದರಾಬಾದ್ನ ಭೀಕರ ಬೆಂಕಿ ದುರಂತಕ್ಕೆ 17 ಮಂದಿ ಸಜೀವ ದಹನ ಆಗಿರುವಂತ ಸುದ್ದಿ ಇದು. ಪ್ರಧಾನಿ ಮೋದಿ ಸಂತಾಪ ಸೂಚನೆ ಮಾಡಿ ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ರಾಷ್ಟ್ರೀಯ ಪರಿಹಾರ ನಿಧಿಯ 2 ಲಕ್ಷ ರೂಪಾಯಿ ಪರಿಹಾರ ತಲಾ ಒಂದು ಕುಟುಂಬಕ್ಕೆ ಘೋಷಣೆ ಆಗಿದೆ. ಗಾಯಾಳುಗಳಿಗೆ 50,000 ರೂಪಾಯಿ ಕೂಡ ಘೋಷಿಸಲಾಗಿದೆ ಚಿಕಿತ್ಸೆಗಾಗಿ. 17 ಜನ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿರುವವರ ಮಾಹಿತಿ ಕೂಡ ಸಿಗ್ತಾ ಇದೆ. ಮೃತರನ್ನ ರಾಜೇಂದ್ರ ಕುಮಾರ್ ಅಂತ ಹೇಳಿ 67 ವರ್ಷದ ವ್ಯಕ್ತಿ ಅಂತೇಳಿ ಗುರುತಿಸಲಾಗಿದೆ. ಅಭಿಷೇಕ್ ಮೋದಿ, ಸುಮಿತ್ರಾ, ಮುನ್ನಿ ಭಾಯ್, ಆರುಷಿ ಜೈನ್, ಶೀತಲ್ ಜೈನ್, ಇರಾಜ್ ಹಾಗೂ ಅರ್ಷಾದಿ ಗುಪ್ತಾ ಇಷ್ಟು ಜನ ಸಾವನ್ನಪ್ಪಿರುವಂತಹ ಗುರುತು ಪತ್ತೆಯಾಗಿದೆ. ನೋಡಿ, ಯಾರ್ಯಾರು ಮೃತಪಟ್ಟಿದ್ದಾರೆ ಅನ್ನುವಂಥ ಲಿಸ್ಟ್ ಕೂಡ ತಾವು ನೋಡ್ತಾ ಇದ್ದೀರಿ. ತೆಲಂಗಾಣ ಪೊಲೀಸರಿಂದ ಪ್ರೆಸ್ ರಿಲೀಸ್ ಆಗಿದೆ. ಇದುವರೆಗೂ ಕೂಡ ಮೃತಪಟ್ಟವರ ಗುರುತು ಪತ್ತೆಯನ್ನು ಮಾಡಲಾಗಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಿ. ಒಟ್ಟು 17 ಜನರ ಹೆಸರನ್ನ ಪ್ರಹ್ಲಾದ್ ಅಂತೇಳಿ 70 ವರ್ಷ, ಮುನಿ ಅಂತೇಳಿ 70 ವರ್ಷ, ರಾಜೇಂದ್ರ ಮೋದಿ ಅಂತೇಳಿ 65 ವರ್ಷ, ಸುಮಿತ್ರಾ ಅಂತೇಳಿ 60 ವರ್ಷ, ಅಮಯ್ ಅಂತೇಳಿ 7 ವರ್ಷ, ಅಭಿಷೇಕ್ ಅಂತೇಳಿ 31 ವರ್ಷ, ಶೀತಲ್ ಅಂತೇಳಿ 35 ವರ್ಷ, ಇರಾಜ್ ಅಂತೇಳಿ 2 ವರ್ಷದ ಚಿಕ್ಕ ಮಗು, ಅನಿಶಿ ಅಂತೇಳಿ 3 ವರ್ಷದ ಮಗು, ರಿಷಬ್ ಅಂತೇಳಿ 4 ವರ್ಷದ ಮಗು. ನೋಡಿ, ಪ್ರಥಮ್ ಅಂತೇಳಿ ಪಾಪ 1.5 ವರ್ಷದ ಮಗು, ಅನುಯಾನ್ ಅಂತೇಳಿ 3 ವರ್ಷದ ಮಗು, ವರ್ಷ ಅಂತೇಳಿ 35 ವರ್ಷದ ಮಹಿಳೆ, ಪಂಕಜ್ ಅಂತೇಳಿ 36 ವರ್ಷದ ಯುವಕ, ರಜನಿ ಅಂತೇಳಿ 32 ವರ್ಷದ ಯುವತಿ, ಇದು ಅಂಥೇಳಿ ಇನ್ನು 4 ವರ್ಷದ ಮಗು. ಇಷ್ಟು ಜನ 17 ಜನ ಸಾವನ್ನಪ್ಪಿರುವ ಮಾಹಿತಿ ಸಿಕ್ಕಿದೆ. ಕೆಲವರು ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ತೆಲಂಗಾಣ ಡಿಸ್ಟಿಕ್ನ ಪೊಲೀಸ್ ಪ್ರೆಸ್ ರಿಲೀಸಲ್ಲಿ ಈಗ ಮಾಹಿತಿಯನ್ನು ಕೊಡಲಾಗಿದೆ. ಇವರೆಲ್ಲರಿಗೂ ಕೂಡ ಅಂದರೆ ಮೃತಪಟ್ಟವರಿಗೆ 2 ಲಕ್ಷ ರೂಪಾಯಿ ಪ್ರಧಾನಿ ಮೋದಿ ಅವರ ಪರಿಹಾರ ನಿಧಿಯಿಂದ ಕೊಡಲಾಗುತ್ತೆ. ಅಲ್ಲಿನ ಸ್ಟೇಟ್ ಗೌರ್ಮೆಂಟ್ ಎಷ್ಟು ಅನೌನ್ಸ್ ಮಾಡಿದೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಸೆಂಟ್ರಲ್ ಗೌರ್ಮೆಂಟಿಂದ ಅನೌನ್ಸ್ ಆಗಿದೆ. ಗಾಯಾಳುಗಳಿಗೆ 50,000 ರೂಪಾಯಿ ಚಿಕಿತ್ಸೆಗೆ ಕೊಡ್ತಾ ಇದ್ದಾರೆ. ಆದರೆ ಈ ದುರಂತದಲ್ಲಿ ಪಾಪ ಚಿಕ್ಕ ಮಕ್ಕಳೇ ಸಾವನ್ನಪ್ಪಿರೋದು ಭಾರಿ ನೋವು. ಅದು ಬೆಂಕಿಯ ಕೆನ್ನಾಲಿಗೆಗೆ ಸಾವನ್ನಪ್ಪಿರುವಂಥದ್ದಂತೂ ಅದನ್ನು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ನರಕ ಅದು. ಪಾಪ ಕಂದಮ್ಮಗಳಿಗೆ ಅದೆಷ್ಟು ನೋವಾಗಿತ್ತೋ ಏನೋ ಸಾಯೋ ಮುಂದೆ. 2 ವರ್ಷ, 1.5 ವರ್ಷ, 3 ವರ್ಷ, 4 ವರ್ಷ, 5 ವರ್ಷದ ಕಂದಮ್ಮಗಳು ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾವೆ. ಚಿಕ್ಕ ಮಕ್ಕಳು ನೋಡಿ. ಇರಾಜ್ ಅಂತೇಳಿ 2 ವರ್ಷದ ಮಗು, ಅನಿಶಿ ಅಂತೇಳಿ 3 ವರ್ಷದ ಮಗು, ಚಿಕ್ಕ ಮಕ್ಕಳು ಪಾಪ.